ಇವಾಗ ಅಣ್ಣ ಕೊಡ್ತಾರೆ ಅಂದ್ರೆ ಕೇಳು 1,500 ಇಲ್ಲೇ ಕೊಟ್ಟು ಎತ್ಕೊಯ್ತೀನಿ ಅದು 1.5 ಎಷ್ಟಿದ್ರು ಕೊಡಿ ಮಾನ್ಯತೆಗೆ ಅಲ್ಲಿಗೆ ಬಂದು ತಗೊಂಡಿದ್ದಾರೆ ಏನು 100 ಮಟ್ಟೆ ಮಾಡ್ತೀರಾ 500 ಮಟ್ಟೆ ಮಾಡ್ತೀರಾ ಕೊಡಿ ನಂಬರ್ 1 ಆರೋಗ್ಯ ಇವಾಗವೇ ಇದು ನೋಡಿ ಇವಾಗ ನಿಮ್ಗೆ ಯಾರಿಗಾನ BP ಇದ್ರೆ ನೀವು ಚೆಕ್ ಮಾಡ್ಬೇಕಂದ್ರೆ ಚೆಕ್ ಮಾಡಕ್ ಹೇಳಿ ಒಂದ್ 3 ಸುತ್ತಲಿ ಹಸುನ 3 ಸುತ್ತು ನಾಟಿ ಹಸು ಆಗ್ಬೇಕು ಪ್ಯೂರ್ ಇದೇ ತರ ಒರಿಜಿನಲ್ ಹಸು ಆಗ್ಬೇಕು ಸುತ್ತಬಿಟ್ಟು ಹಿಂಗೆ ಮೈ ಸಾವ್ರಲಿ ಸಾಕಷ್ಟೇನೆ ಬರೇ ಕಾಲಲ್ಲಿ ಮೈ ಸಾವ್ರ್ಕೊಂಡು ಸುತ್ತಬಿಡ್ಲಿ ಅಷ್ಟೇನೆ BP ಚೆಕ್ ಮಾಡ್ಕೊಳಕ್ ಹೇಳಿ ಡೌನ್ ಆಗಿರುತ್ತೆ ನೋಡಿ ಚೆಕ್ ಮಾಡ್ಕೊಳಕ್ ಹೇಳಿ ಈಗೇನೆ ಕರ್ಸಿಬೇಕಾರೆ ಯಾರನ್ನಾದ್ರು BP ಇರೋರಿಗೆ ಚೆಕ್ ಮಾಡಕೊಳ್ಳಿ ಮಿಷಿನ್ ಮಡಿಕೊಂಡು ಕೂತ್ಕೊಳ್ಳಿ ನೀವು ನಮ್ಗೆ ಸಾಕ್ಷಾತ್ ದೇವ್ರುಗಳಿದ್ದಂಗೆ ನೀವು ಒಂದು ಕೋಟಿ ಕೊಡ್ತೀನಿ ಅಂದ್ರು ಈಗ ಕೊಡಲ್ಲ ಏನ್ ಹೇಳ್ತೀನಿ ಅಂದ್ರೆ ಸಾಕೋ ಗಂಟ ಸಾಕೊಳ್ಳಿ ನಿಮ್ ಕೈಲಿ ಆಗಿಲ್ಲ ಅಂದ್ರೆ ವಾಪಸ್ ತಗೊಬನ್ನಿ ಟೆಂಪೋ ಚಾರ್ಜ್ ಕೊಡ್ತೀನಿ ನಿಮ್ಗೆ BP ಶುಗರ್ ಏನಿಲ್ಲ ನಮ್ಗೆ ಗೊತ್ತೇ ಇಲ್ಲ ಏನದೋ ಏನಿಲ್ಲ ಯಾವ್ದು ನಾನು ಆಸ್ಪತ್ರೆಗೆ ಹೋಗಲ್ಲ ಅಂದ್ಮೇಲೆ ನಿಮ್ಗೆ ಅಕಸ್ಮಾತ್ 2 ವರ್ಷಕ್ಕೆ ಒಂದ್ಸತಿ ಜ್ವರ ಗಿರ ಬಂದ್ರೆ ನ್ಯಾಚುರಲ್ ಆಗಿ ಒಂದ್ ಸ್ವಲ್ಪ ಜೇನುತುಪ್ಪ ಒರಿಜಿನಲ್ ಜೇನುತುಪ್ಪ ಅರ್ಶನ ಸಣ್ಣೀರುಳ್ಳಿ 3 ತಿಂದ್ರೆ 1 ಗಂಟೆ ಹೊಂಟೋಯ್ತದೆ ಒಂದು ಹುಂಜಕ್ಕೆ 1,000 ರೂಪಾಯಿ ಬೀಳ್ತದೆ ಅದು ನಾಟಿ ಹುಂಜ ಹೌದಾ 1000 ನಾಟಿ ಹುಂಜ ಕೊಡ್ತೀವಿ 1,500-2,000 ಕೊಡ್ತೀವಿ ಬೇಡ 1,000 ಲೆಕ್ಕ ಮಾಡ್ಕೊಳ್ಳೋಣ 1,000 ರೂಪಾಯಿ 100 ಹುಂಜ ಸಾಕಿ ಅದ್ರ ಗೊಬ್ಬರ ಗಿಡ ಗೆಂಡೆಗಳು ತಿಂತವೆ ಮಾರ್ಕೊಂಡ್ರೆ ದುಡ್ಡು ಬರ್ತದೆ ಮತ್ತೆ ಬೇಡದ್ರೆ ಹುಳ ಹುಟ್ಟೆಲ್ಲ ಕೆರ್ಕೊಂಡು ತಿನ್ಕೊಳ್ಳೋದು ಹೌದೌದು ಅಲ್ಲ ಒಂದು ತೋಟದಲ್ಲಿ 100 ಸಾಕ್ಬಿಟ್ರೆ ಮುಗ್ದೇ ಹೋಯ್ತು 100 ಅಲ್ಲ ನೀವು ಅರ್ಧ ಎಕರೆಲ್ಲಿ 500 ಬಿಟ್ಕೋಬಹುದು 500 ಕೋಳಿ ಬಿಟ್ಕೋಬಹುದು ಅದಕ್ಕೆ ಮೇಂಟೆನೆನ್ಸ್ ಏನಪ್ಪಾ ಅಂದ್ರೆ ನಾವ್ ಇನ್ನೇನ್ ಕೆಲಸ ನಾವ್ ಅಲ್ಲೇ ಮನೆ ಮಾಡ್ಕೋಬೇಕು ಶೆಡ್ಡನ ಮಾಡ್ಕೊಳ್ಳಿ ನಮ್ ತರ ಇರ್ಬೇಕು ಒಳಗಡೆನೆ ಎದ್ ಬಿಡ್ಬೇಕು ಓಕೆ ಅಷ್ಟೇ ಅಲ್ಲ ಎಷ್ಟು ಕೆಜಿ ಆಗುತ್ತದು ಒಂದು 2 kg ಅನ್ಕೊಳ್ಳಿ 500 ರೂಪಾಯಿ ಇರ್ತದೆ ನಾಟಿ ಕೋಳಿ ಒರಿಜಿನಲ್ ಕುರಿ ಎಷ್ಟು ರೇಟ್ ಅದು ಹೌದೌದು ಅದು ಇನ್ನೂ ಜಾಸ್ತಿ ಇದೆ ಕುರಿ ಅಂದ್ರೆ ನಾಟಿ ಕೋಳಿ ಮಾಂಸ ಕುರಿ ಮಾಂಸಕ್ಕೆ ಸಮ ಇರ್ತದೆ ಬೇಡಿಕೆ ಜಾಸ್ತಿ ಇರ್ತದೆ 1,200 ಇವು ಕೋಳಿನ ಹುಂಜ ಒಂದು ಕೋಳಿ 2 ತಗೊಂಡು ತಗೊಂಬಂದು ಕವಿತಪ್ಪನ ಮೇಲೆ ಅದೆಲ್ಲ ಕ್ಲೀನ್ ಮಾಡೋದಕ್ಕೆ 1/4 kg 1 kg ಮಟನ್ ಬತ್ತು 1,200 ಕೊಟ್ಟರು 1,000 ರೂಪಾಯಿ ಬಂದೈತೆ ಕೆಜಿ 1,000 ರೂಪಾಯಿ ನಾಟಿ ಕೋಳಿ ಮಾಂಸ ಅಂದ್ರೆ ಅಲ್ಲಿ ಒಂದು 3,000 ಸುಂದರ ರೋಡಲ್ಲಿ ಓಡ್ತಾ ಇದೆ ಇವಾಗ ಅಣ್ಣ ಕೊಡ್ತಾರೆ ಅಂದ್ರೆ ಕೇಳು 1,500 ಇಲ್ಲೇ ಕೊಟ್ಟು ಎತ್ಕೊಯ್ತೀನಿ ಅದು 1.5 ನನಗಿರ್ಲಿ ಆ ಥರ ನನಗೆ ಅದು ಲೆಕ್ಕ ಇಲ್ಲ ಬೇರೆಯವ್ರಿಗೆ ಹೇಳ್ತಾ ಇದೀವಿ ಅಷ್ಟೇ ಅದು 1 ಲಕ್ಷ ಕೊಡ್ತೀನಿ ಅಂದ್ರು ನಾನು ಕೊಡಲ್ಲ ಅದು ಮಾತ್ರ ಸತ್ಯ ಯಾಕೆ ಕಾಸು ಬರುತ್ತಲ್ಲ ಇಲ್ಲ ಹಂಗೆಲ್ಲ ಕೊಡಲ್ಲ ನಾನು ಯಾವುದೇ ಜೀವಗಳನ್ನ ಕಾಪಾಡಿ ಅದು ಸಾಕ್ಬೇಕು ಅಂದ್ರೆ ಇನ್ನ 1-1.5 ವರ್ಷ ನೋಡ್ಬೇಕು ಟೈಮ್ ಪ್ರಶ್ನೆ ಎಲ್ಲ ಇರೋದು ನನ್ಗೆ ಲೆಕ್ಕ ಇರೋದಿಲ್ಲ ನನಗಿರೋದು ನಾನು ಮಾತ್ರ ಯಾವುದೇ ಜೀವ ಕೊಲ್ಲಕ್ಕೆ ಹೋಗಲ್ಲ ಕೊಲ್ಲೋರು ಹಿಂಗ್ ಮಾಡ್ಕೊಳ್ಳಿ ನನಗೆ ದೇಶಕ್ಕೆಲ್ಲ ಹೇಳಕ್ ನಾನು ಯಾರು ನಿಮ್ ಇಷ್ಟ ಅದು ಕೊಲ್ತೀರಾ ಕೊಂದ್ಕೊಳ್ಳಿ ನಿಮ್ ಸ್ವತಂತ್ರ ನಿಮ್ದು ಸಾರಾಗ್ಬಿಡುತ್ತೆ ನೈಟ್ ಸಾರು ಮಾಡ್ಬಿಡ್ತೀವಿ ಏನ್ ನಿಮ್ಮ ಹೆಸರು ನನ್ನ ಹೆಸರು ಮೋಟೇಗೌಡರು ಯಾವರು ಮರಿಗೊಂದಡ್ಡಿ ಜಕ್ಷನ್ ಅವ್ರಿಗೂ 70 ವರ್ಷ ದಾಟದೆ ನೋಡಿ ಹೆಂಗವ್ರೆ ಗುಂಟ್ಕಲ್ಲೇ ನೀವು ಯಾವ್ರವ್ರು ನಾವು ಇಲ್ಲಿ ಬೆಂಗಳೂರು ಬೀಗರು ಅವರು ಬೀಗರು ಇನ್ನೊಂದು ಮದುವೆ ಮಾಡಬಹುದು ಹಂಗವ್ರೆ ಹೆಂಗ ನೋಡಿ ಬಣ್ಣ ಹೊಡೆದು ಟೆನ್ಷನ್ ಆಗ್ಬಿಟ್ರು ಅವ್ರಿಗೆ ಮದುವೆ ಆತಕ್ಕೆ ಏನು ವಯಸ್ಸಾದ್ಮೇಲೆ ಅವೆಲ್ಲ ನಾವು ಕಟ್ಕೊಳಕ್ಕಾಗತ್ತೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಬೇಡ ಇರೋ ಹೆಂಡತಿ ಮಕ್ಕಳಿಗೆ ಊಟ ಬಟ್ಟೆ ಹಾಕಂತ ಸರ್ ಚೆನ್ನಾಗಿ ನೋಡ್ಕೊಳವ್ರೆ ಏನು ಕಡಿಮೆ ಏನಿಲ್ಲ ಸಂಪತ್ ಭರಿತವಾಗಿ ಮಾಡ್ಕೊಳವ್ರೆ ಮರ ಮುಟ್ಟು ತೆಂಗಿನ ಮರಗಳು ಎಲ್ಲ ಮಾಡ್ಕೊಂಡು ರೇಷ್ಮೆ ರೇಷ್ಮೆ ತೆಂಗಿನ ತೋಟ ಮಾವಿನ ತೋಟ ಎಲ್ಲ ಮಾಡಿದ್ದೀವಿ ತೆಂಗಿನ ಮರ ಒಂದು 300 ಮರ ಇದೆ 300 ಸಾಕು ಇವ್ರ ಜೀವನಕ್ಕೆ ತೆಂಗಲ್ ಉದ್ರ ತಳ್ಳಿ ತಗೊಂಡು ಮಾರಿದ್ರೆ ಸಾಕು ನಮ್ಮ ಕಡೆ ತಳ್ಳಿ ಮಾರ್ಕೊಂಡೆ ಬದುಕ್ತೀರಿ ಹೋಗಲ್ಲ ನಮ್ಮ ಕಡೆ ತಳ್ಳಿ ಕೆಡಗಲ್ಲ ಕಾಯಿ ಕೆಡಬಿಡ್ತೀರಾ ಕಾಯಿ ಕೆಡಗಿ ಮನೆಗೆ ಒಳ್ಳೆ ರುಚಿ ಅವಲ್ಲ ಸರ್ ಒಳ್ಳೆ ರುಚಿ ಇನ್ನ ಮಾಗಿದ್ರೆ ಇನ್ನು ಬೆಲ್ಲದ ಪಾಕ ಇದ್ದಂಗಿರೋದು ಈಗಲೇ ನೋಡಿ ಹೌದು ಬೆಲ್ಲದ ಪಾಕ ಅದೇ ಸರ್ ಕಡಕ್ನಾಥ್ ಕಡಕ್ನಾಥ್ ಅದು ಅದ್ರ ಮಾಂಸ ಎಲ್ಲ ಕಪ್ಪೆ ಅದು ಬರೋ ರಕ್ತನೂ ಕಪ್ಪೆ ಅದು ಸಾಕಿ ಮನೆ ಕುಯ್ಕೊಂಡು ತಿಂದು ಒಂದು ನಾವು ಕೋಳಿ ಸಾಕೋತೀವಿ ಮನೆ ತಾವು ಬಿಳಿ ಕಲರ್ ಇಟ್ಕೊಬಾರ್ದು ಬಿಳಿ ಕೋಳಿ ಫಾರಂ ಕೋಳಿ ಎಮರ್ಜೆನ್ಸಿಗೆ ಯಾಕೆ ಎಮರ್ಜೆನ್ಸಿಗೆ ಹೆಚ್ಚಿಗೆ ಮಾಡಿ 25-30 ಸಾಕೊಂಡಿರ್ತೀವಿ ಅದಕ್ಕೆ ಒಂದು ಕೊಪ್ಪಳ ಈ ಥರ ಮನೆ ಮಾಡಿದ್ದೀವಿ ಒಂದು 5 ನಿಮಿಷ ಬಿಡೋದು ಬೆಳಗ್ಗೆ ಹಂಗೆ ಬಿಡೋಕ್ಕಲ್ಲ ನಾಯಿಗಳು ಜಾಸ್ತಿ ಬೆಳಗ್ಗೆ ಸಾಯಂಕಾಲದ ಹೊತ್ತು 1 ಅವರ್ 2 ಅವರ್ ಕೂಡ್ಬಿಟ್ಟು 15 ಇವಾಗ 15 ರೂಪಾಯಿ ಎಷ್ಟಿದ್ರು ಕೊಡಿ ನಾಟಿ ಮೊಟ್ಟೆ ಎಷ್ಟಿದ್ರು ಕೊಡಿ 15 ರೂಪಾಯಿ ಮಾನ್ಯತೆಗೆ ಅಲ್ಲಿಗೆ ಬಂದು ತಗೊಂಡಿದ್ದಾರೆ ಏನು 100 ಮೊಟ್ಟೆ ಮಾಡ್ತೀರಾ 500 ಮೊಟ್ಟೆ ಮಾಡ್ತೀರಾ ಕೊಡಿ ಸಿಗ್ತಾ ಇಲ್ಲ ನಾಟಿ ಮೊಟ್ಟೆಗಳು ಸಿಗ್ತಾ ಇಲ್ಲ ಮೊಟ್ಟೆ ನಮ್ದಿಲ್ಲ ಅಣ್ಣ ಎಲ್ಲವೂ ಈ ಕೋಳಿಗಳು ತಿನ್ಕೋತಾವೆ ಬೇರೆ ಕೋಳಿ
ಬಾತ್ಕೋಳಿ ತಿನ್ಕೋತವೆ, ನಾಯಿ ಎತ್ಕೊಂಡು ತಿನ್ಕೋತವೆ. ಇದೆಲ್ಲ ಮೀರಿದ್ಕೆ ಕ್ಯಾರೆ ಮಾತ್ರ ಮನೆ ಮಗನಂಗೆ ಅದಕ್ಕೆ ಕಾಯ್ಕೊಂಡು ಕೂತಿರ್ತದೆ. ಎಲ್ಲಿ ಮೊಟ್ಟೆ ಇರ್ತದೆ ಇನ್ನೊಂದು ಗಳಿಗೆಲ್ಲ ಈ ಪಾಟಿದೆ, ಒಂದು ರಟ್ಟೆಗಿನ ಇನ್ನೂ ದಪ್ಪಾಗದೆ. ಇಲ್ಲಿ 1.5 ಆಳದ್ದಾದೆ ದೊಡ್ಡದು. ಅದು ನಮ್ದು ಅಂತದ್ದು ಅದನ್ನು ಅಷ್ಟೇ. ನಮ್ಮ ಜಾಗ ನನಗೆ ಆಹಾರ ಬೇಡ ಅಂತ ಕೇಳ್ತದ. ಅದು ಆಯ್ತಪ್ಪ ನನ್ನೆಲ್ಲ ಆಯ್ತು ನೀನು ಆಯ್ತು. ಅವೆಲ್ಲ ಯಾವತ್ತೂ ಕೂಡ ಯಾವಕ್ಕೂ ಹಾನಿ ಮಾಡಲ್ಲ. ನಮ್ಗೆ ಬೇಡದಿರಾವು ನಾಗರಾವು ಮತ್ತೆ ಮಂಡಲದಾವು ಸಿಕ್ಕಿದ್ರೆ ಪೈಪ್ ಮಡಿಕೊಂಡಿದೀವಿ. ಪೈಪ್ ಎಲ್ಲ ಹಾಕೊಂಡು ತಗೊಂಡೋಗಿ ಒಂದು ಬ್ಯಾಲೆನ್ಸ್ ಅದ್ ನಮ್ಗೆ ಅದ್ರ ತಲೆ ಕಡೆ ಪೈಪ್ ಮಡಗ್ಬಿಟ್ಟು ಒಂದು ಬ್ಯಾಲೆನ್ಸ್ ಮಾಡ್ತೀವಿ ಕಡ್ಡಿ ಒಳಗಡೆ. ಆಗ ಒಳಗಡೆ ಹೋಯ್ತದೆ. ಈ ಒಂದ್ ಕಡೆ ಬಟ್ಟೆ ಕಟ್ಬಿಟ್ಟಿರ್ತೀವಿ. ಒಳಗಡೆ ಹೋದ ತಕ್ಷಣ ಈ ಕಡೆ ಲಾಕ್ ಮಾಡ್ಕೊಂಡ್ಬಿಡ್ತೀವಿ. ಆಚೆ ಕಡೆ ದೂರ ತಗೊಂಡೋಗಿ ಬಿಟ್ಬಿಡ್ತೀವಿ. ಓ ಅದನ್ನ ಹೊಡಿಯಲ್ರಿ ನೀವು? ಯಾಕೆ ಹೊಡಿಬೇಕು ಅಂತ ಡೇಂಜರ್ ಹೌದಲ್ಲ. ಮಂಡಲದಾವ್ ಹಿಂಗೆ ಆರು ಬಂದು ಕಚ್ಚುತ್ತೆ. ಅಲ್ಲ ಹೇಳ್ತೀನಿ ಕೇಳಿ. ಅದು ಅದರಂತ ವಿಷಯ. ಈಗ ನಮ್ಮ ಎಚ್ಚರಿಕೆ ನಮ್ಮ ಕೈಲಿ. ನಾಗರ ಬಂದರೆ ಒಂದೇ ಒಂದು 1 ಅವರ್ 2 ಅವರ್ ಸುತ್ತೋಗ್ಬೋದು, ಇಲ್ಲ ಬದುಕೋಬೋದು. ಅದು ಹಂಗಲ್ಲ, ಇಡೀ ಜೀವಮಾನ ಇರೋ ಗಂಟನೂ ನಳ್ತಾ ಇರ್ಬೇಕು. ಹಂಗಾಯ್ತು ಮಂಡಲದಾವು ಅಂತ ಕೆಟ್ಟದ್ದು. ಅಲ್ಲ ನಾವು ಅವ್ರ ಹತ್ರಕ್ಕೆ ಹೋಗ್ಬಾರ್ದು ಅಷ್ಟೇ. ನಾವು ನೋಡ್ಕೊಂಡು ಬ್ಯಾಲೆನ್ಸಾಗಿ ಕೆಲ್ಸಗಳು ಮಾಡ್ಬೇಕಷ್ಟೇ, ಇನ್ನೇನಿಲ್ಲ. ಅಲ್ಲಿ ನಾವು ಹೋಗಿ ಇವಾಗ ಹಿಂಗಿರೋ ಬೈಲಲ್ಲಿ ಎಲ್ಲಿ ಕಾಣಲ್ವಾ? ಕಾಣ್ತದೆ. ಎಲ್ಲ ಹುಲ್ಲು ಪಲ್ಲಿರುವಾಗ ಹುಷಾರಾಗಿ ಹೋಗ್ಬೇಕು. ಏನೋ ಮಾಡ್ಕೋಬೇಕಷ್ಟೇ. ಅದು ಬಿಟ್ಬಿಟ್ಟು ನನಗೆ ಎಷ್ಟು ಸತಿ ಮಂಡಲದಾವ್ ಸಿಕ್ಕೋಗತ್ತಾ? ನನ್ನ ಜೀವಮಾನದಲ್ಲಿ ಒಂದು 150 ಸತಿ 200 ಸತಿ ನೋಡಿದ್ದೀನಿ ಮಂಡಲಗಳನ್ನ ನನ್ನ ಜೀವನ ಅವಧಿಯಲ್ಲಿ. ಯಾವಾಗೂ ಕೂಡ ಅವತ್ತಿಂದ ಏಟಾಗಿಲ್ಲ ಗೊತ್ತಾ? ಒಂದ್ಸತಿ ಅದ್ರ ಮೇಲೆ ತುಳಿದ್ಬಿಟ್ಟಿದ್ದೀನಿ, ಬುಸ್ ಅಂದಟ್ಗೆ ಎಗರ್ಬಿಟ್ಟಿದ್ದೀನಿ ಮುಂದಕ್ಕೆ, ಉಸ್ರು ಕಡ್ದಟ್ಕೆನೆ. ಇಲ್ಲದ್ರೆ ಹೊಡೆದ್ಬಿಡ್ತಾ ಇತ್ತು. ಅದೇನೋ ಅದೃಷ್ಟ ಕೊಡಿಲ್ಲ. ಅದು ಈ ಥರನೂ ಇರ್ತದೆ. ಅಪ್ಪಣೆ ಇಲ್ದಿರ ಹಾವು ಕಡಿಯಲ್ಲ, ತಪ್ಪಿಲ್ದೆ ತಲೆ ಹೋಗಲ್ಲ ಅಂತ ಗಾದಿ ಹೇಳವ್ರೆ. ಇದು ಅಪ್ಪಣೆ ಇಲ್ದಿರ ಹಾವು ಕಡಿಯಲ್ಲ ಅಂತ ಯಾವುದೊಂದಕ್ಕೂ ಲೆಕ್ಕಾಚಾರ. ಈಗ ಅವುಗಳಿಗೆ ಅಷ್ಟೊಂದು ಎದುರ್ಕೋಬೇಕಾಗಲ್ಲ. ಪ್ರತಿನಿತ್ಯ ಬಿದ್ದೋಳೋದು, ಕಾಲು ಮುರ್ಕೊಳ್ಳೋದು, ಕೈ ಮುರ್ಕೊಳ್ಳೋದು, ಸೊತ್ತೋಗೋದು, ಆಕ್ಸಿಡೆಂಟಲ್ಲಿ ನೋಡ್ತಾ ಇದೀವಲ್ಲ, ಅದು ದೊಡ್ಡ ಡೇಂಜರ್ ಇವತ್ತು. ಇವೆಲ್ಲ ಯಾವತ್ತೋ ಒಂದಿನ ಇಲ್ಲಿ ಸುತ್ತಮುತ್ತಳ್ಳಿ ಯಾರಿಗೋ ಯಾವತ್ತೋ ಒಂದಿನ ಹಾವು ಕಡ್ದು ಕೇಳ್ತಿರ್ತೀವಿ. ಇಲ್ಲಿ ಆಕ್ಸಿಡೆಂಟ್ ಅಂತ ಎಷ್ಟು ಕೇಳ್ತೀರಿ ನೋಡಿ. ಎಲ್ಲಣ್ಣ ನಮ್ಮ ಏರಿಯಾದಲ್ಲಿ ನಮ್ಮ ಕನಕಪುರ ತಾಲೂಕಲ್ಲಿ ಹಾವು ಕಡೆ ಸೋತರು ಯಾರವ್ರೆ? ಅದಕ್ಕೆ ಮಂಡ್ಯದಾಗ ಕಚ್ಚಾವೆ ಮಂತ್ರಗಿಂತ ಹಾಕ್ಸೋತಾರೆ ಯಾವಾಗ ಒಂದು. ಅದು ದೊಡ್ಡ ವಿಚಾರ ಅಲ್ವೇ ಅಲ್ಲ. ಇವು ಜೀವಿಗಳೇ, ಭೂಮಿಯಲ್ಲಿ ಇರ್ಬೇಕೆಲ್ಲಾನು. ಇವತ್ತು 24 ಗಂಟೆಯಲ್ಲಿ 2-3 ಅಲ್ಲಿ ಆಕ್ಸಿಡೆಂಟ್ ಆಯ್ತಂತೆ, ಸೊತ್ತಂತೆ, ಇದಂತೆ ಇದು ಬರ್ತದೆ ಸುದ್ದಿವಿನ. ಹಾವು ಕಚ್ಚಿದ್ದು ಅದು ಇದು ಏನಿಲ್ಲ. ಹೀಗೆಲ್ಲ ಇದೆ. ಇನ್ನು ಸ್ವಲ್ಪ ಆ ಕಡೆ ಹೋಗಿ ಬಂದ್ಬಿಡೋಣ ಬನ್ನಿ. ಇದು ಮನೆ ಇದು? ಹಾಂ, ಇದು ನಮ್ಮ ಮನೆ. ಇಲ್ಲಿ ದನ ಕಟ್ಟಾಕೋ ಕೊಟ್ಟಿಗೆ ಇದು. ದನ ಸಾಕಿದಿರಿ? ದನ ಇಲ್ಲಿ ಸಾಕಿದೀವಿ, 3 ಅವೆಲ್ಲ ಕಟ್ಟಿದೀವಿ. ನೀವು ಹಾಲು ಕುಡಿಲ್ವಾ? ಹಾಂ, ಹೇಳ್ತೀನಿ ಆಮೇಲೆ ನಿಮ್ಗೆ ಅದ್ರ ಬಗ್ಗೆ. ಹಾಂ, ಅಂದ್ರೆ ಪ್ರಾಣಿಜನ್ಯ ಏನು ಮುಟ್ಟಲ್ಲ ನೀವು? ಹೇಳ್ತೀನಿ ನಿಮಗೆ. ಇದು ಅಣಬೆ ಮನೆ. ಇದು ಅಣಬೆ ಮಾಡೋಕ್ಕೆ ಅಂತೇಳಿ ಹುಲ್ಲು ಅಣಬೆ ಮನೆ. ಇದೊಂದು 40 ಅಡಿ ಲಾಂಗ್ ಇದೆ, 22 ಅಡಿ ಅಗಲ ಇದೆ ಈ ಮನೆ. ಇದೊಂದು ದೊಡ್ಡದಾಗೆ ಒಂದು ಮನೆ ಮಾಡಿದೀವಿ ಅಣಬೆಗೆ. ಒಳಗಡೆ ನೋಡ್ಬೋದಾ? ಒಳಗಡೆ ನಿಮಗೆ ತೆಂಗಿನಕಾಯಿ ಹಾಕ್ಬಿಡ್ತೀವಿ. ಇವಾಗ ಅಣಬೆ ಈಗ ಬಿಸಿಲಲ್ಲ, ಈಗ ಬೆಳೆಯಲ್ಲ, ಅದು ಈಗ ಬೆಳೀತಾ ಇಲ್ಲ. ಅದ್ರ ದೇಶದಿಂದ ಕಾಯಿ ಶೆಡ್ ಮಾಡ್ಬಿಟ್ಟಿದ್ರಿ. ಈಗ ಕಾಯಿ ಹಾಕ್ಕೊಂಡಿದ್ದೀವಿ. ಆಮೇಲೆ ತಿರ್ಗಾ ಮತ್ತೆ ಜೂನಿಂದ ಅಣಬೆ ಮಾಡೋಕ್ಕೆ ಶುರು ಮಾಡ್ತೀವಿ. ಅದೇ ಹುಲ್ಲೊಳಗಡೆ ಇರ್ತಾರೆ, ಬೆಳೆಸ್ತಾರಲ್ಲ ಆ ಥರ? ಹೌದೌದು, ಹುಲ್ಲಲ್ಲಿ ಬರ್ತದೆ. ಇದೆಲ್ಲ ಹುಲ್ಲು ಬೆಳೆದದ್ದು? ಹಾಂ, ನಮ್ಮ ಹುಲ್ಲೇ ಇದೆಲ್ಲ. ಹಲಸು, ಎಲ್ಲ ಜಾತಿಗಳು, ಮಾವಿಂದ ಹಿಡ್ದು ನೋಡಿ ಈ ಥರ ಜಮ್ನೆರ್ಲೆಯಿಂದ ಹಿಡ್ದು ನೋಡಿ. ಇದು ಜಮ್ನೆರ್ಲೆ, ಅದು ವಾಟರ್ ಆಪಲ್ಲು, ಅದು ವಾಟರ್ ಆಪಲ್ಲು, ಅದು ಪನ್ನೀರ್ ಹಣ್ಣು ಆ ಕಡೆ ಇರೋದು. ಈ ಕಡೆ ಬಂದರೆ ಒಂದು ನೋಡಿ, ಇದು ರಾಮ್ ಫಲ ಅಂತ, ಲಕ್ಷ್ಮಣ ಫಲ ತೋರ್ಸ್ನಲ್ಲ. ಹೌದು, ಮುಳ್ಮುಳಿತ. ಅದು ಮುಳ್ಮುಳ್ಳು. ಇದು ಬೇರೆ ಥರ ಇರ್ತದೆ ಈ ಹಣ್ಣು. ಇದು ರಾಮ್ ಫಲ. ಎಲ್ಲ ಕಡೆನೂ ಇದೆ. ಇದು ವಾಟರ್ ಆಪಲ್ ಎಲ್ಲ ಕಡೆನೂ, ಎಲ್ಲ ತೋಟದಲ್ಲೆಲ್ಲ ಹಾಕ್ತಾರೆ ಈ ಥರ. ಇದೇನು ಸರ್ ಹಣ್ಣು? ವಾಟರ್ ಆಪಲ್ ಚೆನ್ನಾಗಿರ್ತದೆ, ತಿನ್ನಿ. ವಾಟರ್ ಆಪಲ್ ಅಂತ? ಹಾಂ, ವಾಟರ್ ಆಪಲ್ ಅಂತ ಕಸ್ಕೊಂಡು ತಿನ್ಬಿಡೋದು. ತಿನ್ನಿ, ಬುಡ ಕಡ್ದಾಕ ಕಾನೇ ಇರ್ತದೆ. ಆಹಾ, ತುಂಬ ಚೆನ್ನಾಗಿದೆ ನೋಡಿ. ನೀವು ಒಂದು ತಿನ್ನಿ, ಖುಷಿಪಡಿ. ಇದೊಂದು ಈ ಜಾತಿ ಆಮಟೆಕಾಯಿ ಅಂತ ಹೇಳ್ತಾರೆ. ಇದು ಮೊದಲು ಉಪ್ಪಿನಕಾಯಿಗೆ. ಉಪ್ಪಿನಕಾಯಿ? ಹಾಂ, ಮದುವೆಗಳಿಗೆಲ್ಲನೂ ಅವಾಗ ಉಪ್ಪಿನಕಾಯಿ ಬೇರೆ ಯಾವುದು ಇದು ಮಾಡೋಣ, ಪೀಚ್ ಬರ್ತದೆ ಇವಾಗ. ಇದು ಆಮಟೆ ಗಿಡ ಅಂತ. ಇನ್ನು ದೊಡ್ಡ ಮರ ಜಾಸ್ತಿ ಬರ್ತದೆ. ಅಲ್ಲಿ ಗೊನೆ, ಇಲ್ಲೆಲ್ಲ ಗೊನೆಗಳಿದೆ ನೋಡಿ. ದೊಡ್ಡ ಮರದಾಗ ಬರ್ತದೆ ಇದು. ನಿಮ್ಮ ದನಗಳು ಇವು? ದನಗಳು ನಾಟಿ. ಅಲ್ಲಿ ಒಂದು ಕ್ರಾಸ್ ಇದೆ ಅಷ್ಟೇ ನೋಡಿ. ಅಲ್ಲಿಗೆ ನಳ್ಳಿಗೆ ನಿಂತ್ಕೊಬ, ಬೆಚ್ಚಗಾಗಲಿ ಅಂತ ಇದು ನೋಡಿ. ಅಲ್ಲಿ ನಿಂತ್ಕೊ.
ಬಿಸಿಲು ಕಾಯ್ತಾ ಇದ್ದದ. ಹಾಂ, ಈ ಕಡೆ ಬಾ ಬರ, ಕಳ್ಗೆ ಬಾ. ನೀವು ನಮಗೆ ಸಾಕ್ಷಾತ್ ದೇವ್ರುಗಳಿದ್ದಂಗೆ ಇವು. ನಾವು ಮಾರಕ್ಕೆ ಹೋಗಲ್ಲ. ನೀವೊಂದು ಕೋಟಿ ಕೊಡ್ತೀನಿ ಅಂದರು ಈಗ ಕೊಡಲ್ಲ. 8 ದಿನ ಕೊಟ್ಟೆ. ಒಂದು ಯಾರನ್ನ ಬೇರೆಯವರಾಗಿದ್ದರೆ ಒಂದು 4 ಲಕ್ಷ ದುಡ್ಡು ಮಾಡ್ಕೊಳ್ಳೋರು. ಇವಾಗ 2 ವಾಪಸ್ ಕೊಡ್ತಾವ್ರೆ. ಏನು ಹೇಳ್ತೀನಿ ಅಂದರೆ ಸಾಕೋ ಗಂಟ ಸಾಕ್ಕೊಳ್ಳಿ, ನಿಮ್ಮ ಕೈಲಿ ಆಗಿಲ್ಲ ಅಂದರೆ ವಾಪಸ್ ತೊಗೊಬನ್ನಿ, ಟೆಂಪೋ ಚಾರ್ಜ್ ಕೊಡ್ತೀನಿ, ಬಿಟ್ಬಿಡಿ. ಹಾಂ, ಫ್ರೀ ಕೊಟ್ಟಿರ್ತೀನಿ. ಫ್ರೀ ಕೊಟ್ಟಿರ್ತೀರಾ? ಫ್ರೀ ಕೊಟ್ಟಿರ್ತೀನಿ. ನಿಮ್ಗೇನೋ ದುಡ್ಕೋಬೇಕಾ, ಇಲ್ಲಿ ಏನಾನ ಉಪಯೋಗ ಮಾಡ್ಕೋಬೋದು. ನೀವು ಸಗಣಿ ಗಂಟ್ಲ ಏನು ಬೇಕಾದ್ರೂ ಮಾಡ್ಕೋಬೋದು. ಅಕಸ್ಮಾತು ನಿಮ್ಮ ಕೈಲಿ ಆಗಿಲ್ವೇ, ಸತ್ತೋದ್ರೆ ನನಗೆ ವಿಡಿಯೋ ಕಳಿಸ್ಬೇಕು, ತೋರಿಸ್ಬೇಕು ನಮಗೆ. ಅಕಸ್ಮಾತು ನಿಮ್ಮ ಕೈಲಲ್ಲಿ ಮುದಿ ಆದಮೇಲೆ ನಮ್ಮ ಕೈಲಿ ಸಾಕಾಗಲ್ಲ ಅಂದರೆ ವಾಪಸ್ ತೊಗೊಬನ್ನಿ ಅಷ್ಟೇ. ಮತ್ತು ಕೊಲ್ಲೋದಕ್ಕೆ ಮಾತ್ರ ಕೊಡೋಂಗಿಲ್ಲ, ಕಡಿಯರು ಕೊಡೋಂಗಿಲ್ಲ, ಕಡ್ಗರು ಕೊಡೋಂಗಿಲ್ಲ. ಈ ಥರಂಥ ಉಪಯೋಗ ಮಾಡಿರೋಂಥ ಜೀವಿ ಭೂಮಂಡಲದಲ್ಲಿ ಬೇರೆ ಇನ್ಯಾವುದೂ ಇಲ್ಲ. ಹೇಗೆ? ಹಿಂದೆ ಕಾಲದಲ್ಲಿ ಹೊಲ ಉಳ್ತಾಯಿತ್ತು, ಹೌದು, ಗಾಡಿ ಹೊಡಿತಾಯಿತ್ತು, ಮನೆಯವ್ರಿಗೆ ಹಾಲು ಮೊಸರು ಕೊಡ್ತಾಯಿತ್ತು, ಮಜ್ಜಿಗೆ ತುಪ್ಪ ಕೊಡ್ತಾಯಿತ್ತು, ಭೂಮಿಗೆ ಗೊಬ್ಬರ ಕೊಡ್ತಾಯಿತ್ತು, ಸಗಣಿಗಳು ಕೊಡ್ತಾಯಿತ್ತು. ನಮ್ಮ ಜೊತೆಲಿ ಅಮ್ಮ ಅಂದ್ಬಿಟ್ಟು ನಮ್ಮ ಜೊತೆನಲ್ಲೇ ಜೀವನ ಮಾಡ್ತಾಯಿದ್ದು ಜೀವಿ ಅಂದರೆ ಹಸು. ಇದು ವಯಸ್ಸಾಗೋಯ್ತು ಅಂದರೆ ಕಡ್ಗರು ಕೊಟ್ಟ ಮೇಲೆ ಇನ್ನು ನಮ್ಮ ರೈತರಿಗೆ ಎಷ್ಟು ಕಷ್ಟ ಬರ್ಬೋದು ಅಂತ ತಿಳ್ಕೊಂಡು ನಮ್ಮ ಜೊತೆಲೇ ಅದಿದು. ನನ್ನ ಒಡೆಯ ಅಂತ ಅದೇ, ನಾವು ನಮ್ಮ ತಾಯಿ ಅಂತ ಇದ್ದೀವಿ. ಇದನ್ನ ತಾಯಿ ಮಕ್ಕಳ ಸಂಬಂಧ, ತಾಯಿ ಮಕ್ಕಳ ಸಂಬಂಧ ಅಂತ ಇರ್ತೀವಿ ನಾವು. ಆದರೆ ಇದು ಮುದಿ ಆಗೋಯ್ತು ಅಂದ್ಬಿಟ್ಟು ಇದನ್ನು ಕಡ್ಗರು ಕೊಟ್ಟಾಗ ಇದು ಹೋಗೋ ಸ್ಟೈಲ್ ಎಲ್ಲ ನೋಡಿಬೇಕಾರೆ ನೀವು ಯಾರನ್ನ ಕಸಾಯಖಾನೆಗೆ ಹೊಡ್ಕೊಂಡು ನೋಡಿ ಯಾವ ಗತ್ತಲ್ಲಿ ಹೋಯ್ತಾ ಇರ್ತದೆ ಗೊತ್ತಾ? ಈಗ ಹೋಗಲ್ಲ ಅಷ್ಟು ಗತ್ತಾಗಿ. ಕಸಾಯಖಾನೆಗೆ ಹೋಗೋ ಟೈಮಲ್ಲಿ ತುಂಬ ಗತ್ತಾಗಿ ಹೋಗ್ತದೆ. ಇದು ಏನಂತ ಹೇಳ್ಕೊಂಡಿದ್ದು ಗೊತ್ತಾ? ಇರಲಿ ಮಗನೇ, ನಾನು ಹೊಲ ಉತ್ಕೊಟ್ಟು ಗಾಡಿ ಹೊಡೆದು ಹಾಲು ಮೊಸರು ಕೊಟ್ಟು ಗೊಬ್ಬರ ಹಾಕಿ ಸಗಣಿ ಹಾಕಿ ಕೊಟ್ಟು ನಿನಗೆ ಗೊಬ್ಬರ ಹಾಕಿ ಬೆಳೆ ಬಂಗಾರದಂಗೆ ಬರೋಂಗೆ ಮಾಡಿ ಇಷ್ಟೆಲ್ಲ ಮಾಡಿಕೊಟ್ಟು ನಿನ್ನ ಜೊತೆಲಿ ನಾನು ಇದ್ದೋದಕ್ಕೆ ಇವತ್ತು ನನ್ನ ಕೊಲ್ತಾ ಇದೆಯಾ ನೀನು? ನಾನಂತೂ ಒಂದೇ ಸತಿ ಸೊತ್ತೋಗ್ತೀನಿ. ಏನು 8 ದಿನ 10 ದಿನ ಕುಯ್ಯಲ್ರಿ ನನ್ನ, ಒಂದೇ ಸತಿ ಕೂದು ಹಾಕ್ಬಿಡ್ತಾರೆ, ಸೊತ್ತೋಗ್ತೀನಿ. ನೀನು ಮಾತ್ರ ನಳ್ಳಿ ಸಾಹಿತ್ಯ ಸಾಯೋವರೆಗೂ ನೋವಿನಿಂದನೇ ಸಾಹಿತ್ಯ, ನೆಮ್ಮದಿ ಇಲ್ದಿರ, ಆರೋಗ್ಯ ಇಲ್ದಿರ ಅಂತ ಹೇಳ್ಬಿಟ್ಟೆ ಹೋಗೋದಿದು. ಅದಕ್ಕೆ ಆ ದಾಪ್ ಕಾಲು ಹಾಕ್ಕೊಂಡು ಹೋಗೋದು ಕಸಾಯಖಾನೆಗೆ ಹೋಗಿ ನೋಡಿಬೇಕು. ಈ ಥರ ಎಲ್ಲ ಇರ್ತದೆ. ಆ ದೆಸೆಯಿಂದ ನೋಡಿ, ಮಾಂಸ ಅನ್ನೋದು ಅವ್ರವ್ರ ಇಷ್ಟ. ನಾವು ಮಾಂಸ ಬೇಡ ಅಂತ ಹೇಳಲ್ಲ, ಇದನ್ನೇ ತಿನ್ಬೇಕು ಅಂತ ಏನಿಲ್ಲ. ಯಾವುದು ಬೇಕಾದ್ರೂ ತಿನ್ಬೋದು, ತರಕಾರಿ ತಿನ್ಬೋದು, ಹಣ್ಣು ತಿನ್ಬೋದು, ದವಸ ಧಾನ್ಯ ತಿನ್ಬೋದು, ಗೆಡ್ಡೆ ಗೆಣಸು ತಿನ್ಬೋದು. ಇದನ್ನೇ ತಿನ್ಬೇಕು ಅಂತೇನಿಲ್ಲ. ಈ ನಾಲ್ಗೆಗೆ ಮಾತ್ರ ಈ ಮಾಂಸಗಳ ರುಚಿ ಅಷ್ಟೇ. ತಿನ್ನೋದು ಬಿಡೋದು ಅವ್ರಕ್ಕೂ, ತಿನ್ನಬಾರ್ದು ಅಂತ ನಾನು ಹೇಳಕ್ಕೆ ನಾನು ಯಾರು. ಆದರೆ ನಾಲ್ಗೆಗೆ ಮಾತ್ರ ರುಚಿ. ಇಲ್ಲಿಂದ ಕೆಳಗಡೆ ಹೋದ್ಮೇಲೆ ಯಾವ ರುಚಿನೂ ಯಾರಿಗೂ ಗೊತ್ತಾಗೋದಿಲ್ಲ. ಮತ್ತು ಒಂದು ನಾವು ಹೇಳ್ತೀವಿ, ನಾವು ಮಾಂಸಾಹಾರಿಗಳು ಅಂತ ಹೇಳ್ತೀವಿ. ಯಾಕೆಂದರೆ ಎಲ್ಲರೂ ಮಾಂಸಕ್ಕೆ 99% ಬಲಿಯಾಗಿರುವಾಗ ಇನ್ನು ಅದನ್ನ ಹೇಳಿದ್ರೆ ಇನ್ನೇನು ಹೇಳೋಕ್ಕಾಯ್ತದೆ ನಾವು? ಆಳವಾಗಿ ನೋಡಿ, ಚಿರತೆ ಇರ್ಬೋದು, ಹುಲಿ ಇರ್ಬೋದು, ಸಿಂಹ ಇರ್ಬೋದು, ಕರ್ಲು ಎಷ್ಟಿರ್ತದೆ ನೋಡಿ, ಅದರದ್ದು 14 ಕಡೆ ಕರ್ಲಿರ್ತದೆ. ಮತ್ತು ಕ್ವಾರೆಯಲ್ಲಿರ್ತದೆ. ಅದಕ್ಕೆ ಕಿತ್ತಿ ತಿನ್ನೋಕ್ಕೆ ಅಂತಾನೆ, ಮಾಂಸ ಕಿತ್ತಿ ತಿನ್ನೋಕ್ಕೆ ಅಂತ ಪರಮಾತ್ಮನ ಸೃಷ್ಟಿ, ಯಾವುದೋ ಒಂದು ಸೃಷ್ಟಿ. ಆದರೆ ನಮಗೆ ಕ್ವಾರೆಯಲ್ಲಿಲ್ಲ. ನಮ್ಮ ಕಳ್ಳು ಜಾಸ್ತಿ ಇದೆ, ಲಾಂಗಿದೆ, 30 ಅಡಿ ಮೇಲಿದೆ. ಬೇಗ ಈ ಮಾಂಸಾಹಾರ ಡೈಜೆಷನ್ ಆಗಲ್ಲ ಬಾಡಿಯಿಂದ. ಈಗ ಒಂದು ನಾಯಿ ಆಕ್ಸಿಡೆಂಟಾಗಿ ರೋಡಲ್ಲಿ ಬಿದ್ದಿರೆ 3 ದಿನ ಆದ್ರೆ ರಬ್ಬರ್ ಥರ ಊದ್ಕೋತದಲ್ಲ. ಯಾಕೆ ಗೊತ್ತಾ? ವೈರಸ್ಸು ಬ್ಯಾಕ್ಟೀರಿಯಾ ಬೆಳೀತಾ ಇರ್ತದೆ ಅದರಲ್ಲಿ. ಮಾಂಸಾಹಾರಕ್ಕೆ ವೈರಸ್ಸು ಬ್ಯಾಕ್ಟೀರಿಯಾ ಬೆಳೆಯೋದು. ನಿಮ್ಮ ತರಕಾರಿ ಒಳಗಡೆ ಉಳ್ಳಿಕಾಯಿ ಬದನೆಕಾಯಿಗೆಲ್ಲ ವೈರಸ್ಸು ಬ್ಯಾಕ್ಟೀರಿಯಾನ ಬೆಳೆಯೋಕೆ ಹೋಗಲ್ಲ. ಅದು ಒಣಗೋದ್ರೆ ಒಣಗೋಗ್ತದೆ ಅಷ್ಟೇ. ಆದರೆ ನಮ್ಮ ಶರೀರದಲ್ಲೂ ಕೂಡ 2 ದಿನ ಉಳ್ಕೊಂಬಿಡ್ತು ಅಂದರೆ ಮಾಂಸ, ಅದು ಕೂಡ ವೈರಸ್ಸು ಬ್ಯಾಕ್ಟೀರಿಯಾ ಬೆಳ್ಕೊಂಡೆ ನಮ್ಗೆ ಬೇಕಾದಷ್ಟು ಕಾಯಿಲೆಗಳು ಉತ್ಪತ್ತಿ ಆಯ್ತವೆ. ಇದು ಹೇಳಿದ್ರೆ ನಮ್ಮದೇ ಇರ್ಬೋದು, ಪರವಾಗಿಲ್ಲ, ಅವ್ರು ತಿನ್ನೋರು ಗಡ್ಡಿ ಏನಿಲ್ಲ. ಅದು ಇರೋದನ್ನ ಈ ಥರ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು. ಅದನ್ನು ನೋಡಿ ಇವಾಗ ನಮ್ಮ ದನಗಳು ಮಾತ್ರ ನಾವು ಏನು ಕೊಡ್ತೀನಿ ಅಂದ್ರು, ಎಷ್ಟು ಕೋಟಿ ಕೊಡ್ತೀನಿ ಅಂದ್ರು ಕೊಡಲ್ಲ, ಒಂದೇದು. ಆಮೇಲೆ ಇವಕ್ಕೆ ಗರ್ಭಧಾರಣೆ ಇಲ್ಲ, ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಯಾಕೆಂದ್ರೆ ಇವು ಹೆಚ್ಚಿದ್ರೆ ತಾನೇ ಇನ್ನೊಬ್ರು ಕೊಡಬೇಕು, ನಮ್ಮ ಕೈಲಿ ಸಾಕಾಗಲ್ಲ ಅನ್ನೋದು. ಅದು ನೋಡ್ಬಿಟ್ಟು ಇವಾಗ ಗರ್ಭಧಾರಣೆ ಇಲ್ಲ. ಬಟ್ ಅದು ಪ್ರಕೃತಿಗೆ ವಿರುದ್ಧ ಅಲ್ವಾ? ಈಗ ನೀವು ಆಪ್ರೇಷನ್ ಮಾಡಿಸ್ತಾ ಇದ್ದೀರಲ್ಲ ಹೆಣ್ಮಕ್ಳುಗಳ, ಅದು ಪ್ರಕೃತಿ ವಿರೋಧ ಅಲ್ವಾ? ಪ್ರಕೃತಿಗೆ ವಿರೋಧ ಅಂದರೆ ನೀವು ಇಂಜೆಕ್ಷನ್ ತೊಗೊಳ್ಳೋದು, ಮಾತ್ರೆ ತೊಗೊಳ್ಳೋದು ಪ್ರಕೃತಿಗೆ ವಿರೋಧ ಅಲ್ವಾ? ಸಾವು ಬಂದರೆ ಸಾಯಕ್ಕೆ ಬಿಡ್ಬೇಕಲ್ವಾ? ಯಾಕೆ ಮತ್ತೆ ಉಳಿಸ್ಕೊತೀರಾ ಪ್ರಾಣನ? ಎಸ್ ಹೇಳಿ, ಏನೇ ಬಂದರೂ ಕೂಡ ಪ್ರಕೃತಿನೇ ತಾನೇ ಕೊಟ್ಟಿರೋದು, ಹಂಗೆ ಬಿಟ್ಬಿಡ್ಬೇಕು. ಹಾಲು ಕುಡಿಯಲ್ರಿ ನೀವು? ಹಾಲು ಇವಾಗ ಒಂದು ಹೇಳ್ತೀನಿ, ಹಾಲು ನಮ್ಮಕ್ಕ ಅಲ್ವೇ ಅಲ್ಲ ನಿಜವಾಗಿ ಹೇಳ್ಬೇಕಂದ್ರೆ. ಇದನ್ನ ಹೇಳಕ್ಕೆ ಹೋದರೆ ಕೃಷ್ಣನ ಹೋಲಿಕೆ ಮಾಡ್ತಾರೆ, ಇಲ್ಲ ಅಂತೇನಿಲ್ಲ. ಏನು ಕೃಷ್ಣ ಕೊಡಲಿಲ್ವಾ? ಮಜ್ಜಿಗೆ ಮೊಸರು ತಿನ್ನಲಿಲ್ವಾ? ಬೆಣ್ಣೆ ಕದಿಲ್ವಾ?
ಅಂತ ಹೇಳ್ತಾರೆ. ಅಷ್ಟು ದೊಡ್ಡ ಆನೆ ಯಾವತ್ತಾದ್ರೂ ಇನ್ನೊಂದು ಹಾಲನ್ನು ಬಯಸಿದ್ಯಾ? ಅದು 100 ವರ್ಷದ ಮೇಲೆ ಬದುಕ್ತದೆ. ಅಷ್ಟೊಂದು ಸ್ಪೀಡಾಗಿ ಹೋಗೋ ಕುದುರೆ ಅದು ಯಾವತ್ತಾನ ಹಾಲು ಕೊಡ್ರಿ ನನಗೆ ಸ್ಪೀಡ್ ಓಡಬೇಕು ಅಂತ ಕೇಳದ? ಇದೇ ಹಸು ಬೆಳಗ್ಗೆ ಸಣ್ಣ ಗಂಟೆ ಉಳಿಮೆ ಮಾಡ್ತದೆ, ನನಗೆ ತಾಕತ್ ಬೇಕು ಅಂತ ಹಾಲು ಕೊಡ್ರಿ ಅಂತ ಕೇಳದ? ಅವರ ಅಮ್ಮನ ಹತ್ರ ಕುಡಿಯೋದು ಬಿಟ್ರೆ ಈ ಜೀವಿಗಳು ಬೇರೆ ಹಾಲು ಬಯಸೋದೇ ಇಲ್ಲ. ಮಾನವ ಒಬ್ಬ ಮಾತ್ರ ಆ ಪೌಷ್ಟಿಕಾಂಶ ಬೇಕು, ಈ ವಿಟಮಿನ್ಸ್ ಬೇಕು, ಆ ವಿಟಮಿನ್ಸ್ ಬೇಕು ಅಂದ್ಬಿಟ್ಟು ಹೇಳ್ಬಿಟ್ಟು ಹಾಲು ಕುಡಿತಾನೆ. ಅವನೇ ಎಲ್ಲೆಲ್ಲಿಂದನೋ ಹಾಲು ತರ್ಸ್ಕೊತಾವನೆ. ಆದರೆ ಮಾತ್ರ ಅವನ ಕಾಯಿಲೆ ಯಾರು ರಿಪೇರಿ ಮಾಡೋಕ್ಕೆ ಆಗಿಲ್ಲ. BP ಶುಗರ್ ರಿಪೇರಿ ಮಾಡೋಕ್ಕಾಗಲ್ಲ, ಕ್ಯಾನ್ಸರ್ ರಿಪೇರಿ ಮಾಡೋಕ್ಕಾಗಿಲ್ಲ, ಇನ್ನೂ ನಾನಾ ಜಾತಿ ಕಾಯಿಲೆಗಳನ್ನ ರಿಪೇರಿ ಮಾಡೋಕ್ಕಾಗಿಲ್ಲ. ಮತ್ತು ಇವರೆಲ್ಲ ಇದೆಲ್ಲ ಕುಡಿದ್ಮೇಲೆ ಒಳ್ಳೊಳ್ಳೆ ಪೌಷ್ಟಿಕಾಂಶ ತೊಗೊಂಡ್ಮೇಲೆ ಮತ್ತು ಎಲ್ಲ ಕಾಯಿಲೆಗಳು ಇಲ್ದಿದ್ದಂಗೆ ಇರ್ಬೋದಾಗಿತ್ತಲ್ಲ. ಮತ್ತು ಯಾವ ಪೌಷ್ಟಿಕಾಂಶನ ತೊಗೊಳ್ಳಲ್ಲ, ನ್ಯಾಚುರಲಾಗಿ ಏನು ಸಿಗ್ತದೋ ಅದನ್ನೇ ತಿಂತವೆ ಕಾಡಿನಲ್ಲಿ. ಆದರೆ ಅವು ಯಾವುದೇ ಕಾಯಿಲೆ ಬಂದಿದ್ದು ನಾನು ಮನಗಿದ್ದೀನಿ ಅಂತ ಹೇಳೋದೇ ಇಲ್ವಲ್ಲ ಅವು. ಮತ್ತು ಏನಿರ್ಬೋದು ಇಲ್ಲಿ? ನಾವೇ ಸ್ವಲ್ಪ ಯೋಚನೆ ಮಾಡಬೇಕಾದ್ದು ಟೈಮ್ ಇದೆ ಈಗ. ಇಲ್ಲ ಆಯೋದಿಲ್ಲ. ಎಷ್ಟು ಎರಡವ? ಇಲ್ಲಿ ಎರಡದೆ, ಅಲ್ಲೊಂದದೆ, ಇನ್ನೂ ಒಂದು ಇದು ಕ್ರಾಸು. ಹಂಗೆ ಎದ್ದೋಳ ಮೇಲ್ಕೆ, ಎದ್ದೋಳು ಮೇಲ್ಕೆ, ಎದ್ದೋಳು. ಅದು ಒಳ್ಳೆ ಆರೋಗ್ಯವಾಗವೆ. ಅದು ವಯಸ್ಸಾಗಿದೆ. ಅದು ಇದನ್ನ ಇನ್ನು ನಂಬರ್ 1 ಆರೋಗ್ಯವಾಗವೆ. ನೋಡಿದ್ರೆ ಗೊತ್ತಾಗುತ್ತೆ ನೋಡಿ, ಅಷ್ಟು ಪುಷ್ಟವಾಗವೆ. ಹಾಂ, ಇನ್ನೂ ಚೆನ್ನಾಗಿದೆ. ಬಿಸಿಲಲ್ವಾ, ಬಿಸಿಲಿಗೆ ಇದು ನೋಡಿ. ಇವಾಗ ನಿಮಗೆ ಯಾರಿಗಾನ BP ಇದ್ದರೆ ನೀವು ಚೆಕ್ ಮಾಡಬೇಕಂದ್ರೆ ಚೆಕ್ ಮಾಡೋಕೆ ಹೇಳಿ. ಒಂದು 3 ಸುತ್ತಲಿ ಹಸುನ 3 ನಾಟಿ ಹಸು ಆಗಬೇಕು, ಪ್ಯೂರ್ ಇದೇ ಥರ ಒರಿಜಿನಲ್ ಹಸು ಆಗಬೇಕು. ಸುತ್ತಬಿಟ್ಟು ಹಿಂಗೆ ಮೈ ಸಾವ್ರಲಿ ಸಾಕಷ್ಟೇ. ಬರೇ ಕಾಲಲ್ಲಿ ಮೈ ಸಾವ್ರ್ಕೊಂಡು ಸುತ್ತಬಿಡ್ಲಿ ಅಷ್ಟೇ. BP ಚೆಕ್ ಮಾಡ್ಕೊಳಕ್ಕೆ ಹೇಳಿ. ಡೌನ್ ಆಗಿರುತ್ತೆ ನೋಡಿ, ಚೆಕ್ ಮಾಡ್ಕೊಳಕ್ಕೆ ಹೇಳಿ. ಈಗೇನೆ ಕರ್ಸಿಬೇಕಾರೆ ಯಾರನ್ನಾದ್ರು BP ಇರೋರಿಗೆ ಚೆಕ್ ಮಾಡೋಕೊಳ್ಳಿ. ಮಿಷಿನ್ ಮಡಿಕೊಂಡು ಕೂತ್ಕೊಳ್ಳಿ. ಬರೋಕ್ಕೆ ಮುಂಚೆ ಬಂದಮೇಲೆ ಅಲ್ಲೇ ನೋಡ್ಕೊಳ್ಳಿ ರಿಸಲ್ಟು. ಕಾಣ್ದಿರೋವಂಥವ ಬೇಕಾದಷ್ಟು ಈ ಭೂಮಿಲಿ. ಮೊಬೈಲಲ್ಲಿ ಬರೋ ಮಾತುಗಳು ನಿಮಗೆ ಇಲ್ಲಿ ಮಾತಾಡ್ತಾವನ, ಪಕ್ಕದಲ್ಲಿರೋನು ಎಲ್ಲೋ ಅಮೇರಿಕದಲ್ಲಿ ಮಾತಾಡ್ತಾನೆ, ನಿಮ್ಗೆ ಹೆಂಗೆ ಕೇಳಿಸ್ತದೆ? ಇವಾಗ ಒಳ್ಳೆ ತರಂಗಗಳು, ಪ್ರಕೃತಿ ಒಳಗೆ ಎಲ್ಲ ತರಂಗಗಳು ಅವೆ. ಎಲ್ಲ ತರಂಗಗಳು ಅವೆ, ಎಲ್ಲನೂ ಇದೆ, ಪ್ರತಿ ಒಂದಕ್ಕೂ ಇದೆ ಎಲ್ಲನೂ. ಆದರೆ ನಾವು ಉಲ್ಟಾ ಮಾಡಿದ್ದೀವಿ, ತಪ್ಪು ಓದ್ತಾ ಇದ್ದೀವಿ. ಕಂಪ್ಯೂಟರ್ನ ಬಟನ್ಗಳು ತಪ್ಪು ಓದ್ತಾ ಇದ್ದೀವಿ. ಅಲ್ಲಿ ತೋರಿಸ್ತಾ ಇರೋದೆಲ್ಲ ತಪ್ಪೆ ದಾರಿ ಬಿಟ್ಬಿಟ್ಟಿದ್ದೀವಿ. ನಿಮ್ಗೆ BP ಶುಗರ್ ಏನಿಲ್ಲ? ನಮ್ಗೆ ಗೊತ್ತೇ ಇಲ್ಲ ಏನದು ಏನಿಲ್ಲ. ಯಾವ್ದು ನಾನು ಆಸ್ಪತ್ರೆಗೆ ಹೋಗಲ್ಲ ಅಂದಮೇಲೆ ನಿಮಗೆ ಅಕಸ್ಮಾತ್ 2 ವರ್ಷಕ್ಕೆ ಒಂದು ಸತಿ ಜ್ವರ ಗಿರ ಬಂದರೆ ನ್ಯಾಚುರಲ್ಲಾಗೆ ಒಂದು ಸ್ವಲ್ಪ ಜೇನುತುಪ್ಪ, ಒರಿಜಿನಲ್ ಜೇನುತುಪ್ಪ, ಅರ್ಶಿನ, ಸಣ್ಣೀರುಳ್ಳಿ 3 ತಿಂದರೆ 1 ಗಂಟೆ ಹೊಂಟೋಯ್ತದೆ ಜ್ವರ ಅಷ್ಟೇ. ಏನು ಅರ್ಶಿನ, ಜೇನುತುಪ್ಪ, ಸಣ್ಣೀರುಳ್ಳಿ 3 ಅಷ್ಟೇ ತಿನ್ಬಿಡೋದು. ಒಂದು ಇಷ್ಟು ಈರುಳ್ಳಿ, ಒಂದು 2 ಸ್ಪೂನ್ 3 ಸ್ಪೂನು ಜೇನುತುಪ್ಪ ಒರಿಜಿನಲ್ ಆಗಬೇಕು. ಈ ನಾವು ಕಲಬೆರಕೆ ಬಾಟ್ಲದಲ್ವೇ ಅಲ್ಲ, ಅಲ್ಲಿ 70% ಜೇನುತುಪ್ಪ ಅಲ್ವೇ ಅಲ್ಲ, 30% ಜೇನುತುಪ್ಪ ಇರೋದು. 70% ಕಲಬೆರಕೆ? 70% ಕಲಬೆರಕೆ. ಎಲ್ಲೂ ಅಷ್ಟೇ, ನೀವು ಯಾವ್ದನ್ನ ತಗೊಳ್ಳಿ, ನೀವು ಯಾವ ಜೇನುತುಪ್ಪನ ತಗೊಳ್ಳಿ, ವರ್ಕೌಟ್ ಆಗಲ್ಲ ಇಲ್ಲಿ ಮಾಡದಿರ ಅವ್ರಿಗೆ. ಒರಿಜಿನಲ್ ಜೇನುತುಪ್ಪ 1000 ರೂಪಾಯಿ ಮೇಲೆ ಇರ್ತದೆ 1 kg. ಅರ್ಥ ಆಯ್ತಾ? ಹೀಗಿದೆ ಇವೆಲ್ಲ. ಏನೋ ಇದೆ ಹೇಳಿದ್ರೆ ನೀವು ತಿಂಗಳಾರ್ಗಟ್ಲೆ ಹೇಳಿದ್ರು ಅಷ್ಟಿದೆ ನಮ್ಮಲ್ಲಿ. ನೋಡಿ ಎಲ್ಲ ಇವು ನಮ್ಮ ಮಕ್ಕಳುಗಳಿದೆ. ಹೆಂಗೆ ಇವ್ರ ಕತ್ತಲ್ಲಿ ಚೂರಿ ಹಾಕಿ ಕುಯ್ಯೋದು? ಹೆಂಗೆ ಕುಯ್ಯೋದು? ನಮ್ಮ ಜೊತೆಲಿ ಇತ್ಕೊಂಡು ನನಗೆ ಬೇಡ ಅಂದಿನ ಇವ್ನ ಹೆಂಗೆ ಕಳಿಸ್ಬಿಟ್ಟು ಕೊಲ್ಸೋದು ಹೇಳಿ ನೀವೇನೆ? ನಮ್ಮ ಮಕ್ಳಿಗೆ ಒಂದು ಚೂರು ಏಟಾಗೋಂಗಿಲ್ಲ, ಅಯ್ಯೋ ಅಂತೀವಿ ನಾವು. ಇವು ಮಕ್ಳಿಗೇನೆ ಹೆಚ್ಚಲ್ವಾ? ಇದೇ ಮಾಂಸನೇ ನಾವು ತಿನ್ಬೇಕಾಯ್ತಾ? ನಾವು ಸಾಕಿದ ಮಕ್ಕಳ ಮಾಂಸನೇ ತಿನ್ಕೊಂಡು ಬದುಕೋದು ತಿನ್ಬೇಕಾ? ಪಾಪ. ನೀವು ಸಸ್ಯಾಹಾರಿಗಳು? ಇಲ್ಲ, ಮೊದಲು ನಾವು ಮಾಂಸಾಹಾರನೇ. ಅರಿವಾದ್ಮೇಲೆ ಅರಿವೆ ಗುರು. ಬುದ್ಧ ಅವ್ರಂಥದ್ದು ಅಂತ ಐಶ್ವರ್ಯ, ಸಕಲ ಐಶ್ವರ್ಯ ಬಿಟ್ಟು ಹೋಗಿಲ್ವಾ? ಅರಿವು ಮಾಡ್ಕೊಳಕ್ಕೋಸ್ಕರ. ಮಹಾವೀರ ಹೋಗಿಲ್ವಾ? ಅಂಗುಲಿ ಮಾಲ ಬದಲಾಗಿಲ್ವಾ? ವಾಲ್ಮೀಕಿ ಬದಲಾಗಿಲ್ವಾ? ಇಂಥವು ಇನ್ನೂ ಎಷ್ಟವ ಲಕ್ಷಾಂತರ ಬದಲಾಗಿರೋವು. ಬದಲಾಗಬೇಕು, ಇದ್ದಂಗೆ ಇರಬಾರ್ದು. ಇದ್ದಂಗೆ ಅಂದರೆ ಪ್ರಕೃತಿ ತಪ್ಪಾಗಿರೋದನ್ನ ಶುದ್ಧ ಮಾಡಿ ಏನು ಮಾಡಲ್ಲ. ಬನ್ನಿ ಹಗ್ಗ ಬಿಡಿಸ್. ಬನ್ನಿ 2 ಗಂಟೆ ಹೋಗಿ ಬರೋಣ. ಇದು ನಾಟಿ ದನ? ಇಲ್ಲ, ಇದು ಕ್ರಾಸು. ಇದು ಸಿಗ್ನಲ್ ಕೊಡೋದು. ಯಾವುದೇ ಒಂದು ಯಾರೇ ಬಂದರೂ ಕೂಡ ಸಿಗ್ನಲ್ ಕೊಡೋದು. ಯಾರೋ ಬಂದ್ಬಿಟ್ಟವ್ರೆ ಬರ್ರಿ ಅಂತ ಕೂಗ್ತದೆ. ಹೊಟ್ಟೆ ಹಸುವಾದ್ರೆ ಕರೀತದೆ, ನೀರು ಕುಡಿಬೇಕಾದ್ರೆ ಕರೀತದೆ. ಎಲ್ಲದಕ್ಕೂ ಅಷ್ಟೊಂದು ಬುದ್ಧಿವಂತ ಅದು. ಹೌದು, ಮಕ್ಳ ತರ. ಈಗ ಅವಾಗ ಕೂಗ್ತದು, ಅರಸನ ಕುಯ್ತಾ ಇದ್ದೀರಾ ಅಂತ ಅದು ಗೊತ್ತಾಗೋಯ್ತು ಅಲ್ಲಿಗೆ. ಎಲ್ಲ ಗೊತ್ತಾಗ, ವಾಸನೆಲ್ಲ ಕಂಡು ಹಿಡ್ಕೊಂಡ್ಬಿಡ್ತದೆ ಅದು. ಇದು ಡ್ರ್ಯಾಗನ್ ಫ್ರೂಟು.
ಡ್ರ್ಯಾಗನ್ ಫ್ರೂಟ್ ಪ್ಲಾಟು. ಹಾಂ, ಇದು ಡ್ರ್ಯಾಗನ್ ಫ್ರೂಟ್ ಇದೆ. ಎಷ್ಟು ವರ್ಷ ಆಯ್ತು ಹಾಕಿದ್ದು? ಮತ್ತೆ 2 ವರ್ಷ ಆಗಿದೆ ಹಾಕಿ. ಬತ್ತವ ಈಗ? ಈಗ ಬರ್ತವೆ, ಸ್ವಲ್ಪ ನೀರುಗಳು ಕಡಿಮೆ ಮಾಡವ್ರೆ, ಬರ್ತವೆ. ಇದು ಖರ್ಜೂರದ ಗಿಡ. ಹಾಂ, ಖರ್ಜೂರ ಇದು. ತೆಂಗಿನ ಮರ ಥರ ಬೆಳೆದ್ಬಿಟ್ಟಿದೆ. ಹಾಂ, ಅಲ್ಲ ಖರ್ಜೂರಗಳು. ಎಲ್ಲಿ ಬರುತ್ತೆ ಖರ್ಜೂರ? ಮುಳ್ಳಲ್ಲೇ ಬರುತ್ತೆ. ಈಗ ನೋಡಿ ಅಲ್ಲಿ ಗೊನೆ ಇದಾಗಿದೆಯಲ್ಲ, ಹಕ್ಕಿಗಳು ತಿನ್ಕೊಂಡು ಫಸ್ಟ್ ಬಂದ್ವಲ್ಲ, ಎಲ್ಲ ನಡೀತಾರೆ, ಬರ್ತದೆ. ಎಲ್ಲ ಜಾತಿಗಳು ಇದೆ, ಗೋಡಂಬಿ ಗಿಡಗಳಿಂದ ಹಿಡಿದು ಮತ್ತು ಈ ಹಲಸಿನಿಂದ ಹಿಡಿದು ಮಾವಿಂದ ಹಿಡಿದು ಎಲ್ಲ ಜಾತಿನೂ ಇದೆ. ಇದು ಹಿಂಗೆ ಹಳ್ಳ ಹಳ್ಳ ಇಲ್ಲ, ಇಲ್ಲಿ ಹೋಗ್ತದೆ. ಅಲ್ಲೋಯ್ತಾಯ್ತು. ಕೆರೆ ಕೋಡಿ ಇದು. ಹಾಂ, ಇಲ್ಲಿ ಮೇಲ್ಗಡೆಯಿಂದ ಹಳ್ಳ, ಕೆರೆ ಕೋಡಿ ಅಲ್ಲ, ಹಳ್ಳ ಇದೆ. ಏಕ ಇದು ಹೋಗುತ್ತೆ. ಮಳೆಗಾಲದಲ್ಲಿ ಏನು ತೊಂದರೆ ಆಗಲ್ಲ ನಿಮಗೆ? ಮಳೆಗಾಲದಲ್ಲಿ ನಮಗೇನು ತೊಂದರೆ ಇಲ್ಲ, ಹೊಂಟಾಗ್ತದೆ ಅದ್ರ ಪಾಡ್ಗದು, ಏನು ತೊಂದರೆ ಇಲ್ಲ. ಬನ್ನಿ, ಇದು ನಿಮ್ಗೆ ಹೇಳೋಣ ಸೋಲರು. ಸೋಲಾರ್ 5 HP ಸೋಲಾರ್ ಇದು. ಇದು ನಾವು ಯಾವಾಗ ವರ್ಷ ಕಾಲದಿಂದನೂ 6-7 ವರ್ಷದಿಂದನೂ ಇದರಲ್ಲಿ ಸೋಲಾರ್ ನೀರೇನೆ. ಹಾಂ, ಸೋಲಾರ್ ನೀರು ಬರುತ್ತೆ. ಸೋಲಾರ್ ನೀರು ಬರ್ತದೆ. ಇಲ್ಲ ಆನ್ ಮಾಡಿದ್ರೆ ಪಂಪ್ ಸೆಟ್ಗೆ ನೀರಂತೂ ಅಲ್ಲಿ ದಂಡಿಯಾಗಿದೆ ನಿಮಗೆ? ನೀರಿಗೇನು ತೊಂದರೆ ಇಲ್ಲ. ಓಕೆ, ಕೆಳಗಡೆ ಹೊಂಟೋಯ್ತು ಅದು ನೀರು, ಇಲ್ಲಿದೆ ಅಷ್ಟೇ. ಬಟ್ ಜಲ ಯಾವತ್ತೂ ಬತ್ತಲ್ಲ? ಜಲ ಬತ್ತದಿಲ್ಲ. ನೀವು ಬೆಳಿಗ್ಗೆ 1 ಗಂಟೆ ಒಂದೇ ಸಮ ಹೊಡೀರಿ, ಅರ್ಧ ಖಾಲಿ ಮಾಡ್ಬೋದು ಅಷ್ಟೇ, ಇನ್ನು ಅರ್ಧ ಹಂಗೆ ಉಳಿದಿರ್ತದೆ. ತಿರುಗಿ ಬೆಳಗ್ಗೆ ತುಂಬ ಕೋಳುತ್ತೆ. ತುಂಬ್ಕೊಳ್ಳಲ್ಲ, ಕೆಳಗಡೆ ಹೋಗ್ತದೆ. ತಿರ್ಗಿ ಮಳೆಗಾಲ ಬಂದ್ಮೇಲೆ ಅದರಷ್ಟೇ ಏರ್ಬಿಡ್ತದೆ. ಈಗ ಕೆಳಗಡೆ ಹೋಯ್ತಾ ಇದೆ ಸ್ವಲ್ಪ 2 ಇಂಚು 1 ಇಂಚು ಕೆಳಗಡೆ ಹೋಯ್ತಾ ಇದೆ. ಬೇಸಿಗೆ ಅಲ್ವಾ, 15 ದಿನ ತುಂಬ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ, ಮಳೆ ಬರಬೇಕು, ಹಳ್ಳ ಬರಬೇಕು. ಹಳ್ಳ ಬಂದ್ಮೇಲೆ ಬಾಳೆಗಳಲ್ಲೂ ಶ್ರೀಲಂಕಾ ಬಾಳೆಯಿಂದ ಎಲ್ಲ ಬಾಳೆಗಳಿದೆ. ನಮ್ಮ ಸ್ನೇಹಿತ ಒಬ್ಬ ಶ್ರೀಲಂಕಾದಿಂದ ಎಲ್ಲ ತಂದ್ಕೊಟ್ಟಿದ್ದ. ಓಕೆ, ಎಲ್ಲ ಜಾತಿ ಬಾಳೆಗಳು ಇದೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.